ಎಲ್ಲ ಮಾಧ್ಯಮದವರಿಗೂ ನಮಸ್ಕಾರ. ತುಂಬ ದಿನದ ಮೇಲೆ ನಾನು ನನ್ನ ಸಿನಿಮಾ ಅಂತೇಳಿ ಒಡೆಯ ಆದಮೇಲೆ ಮತ್ತೆ ಪ್ರೆಸ್ ಮೀಟ್ ಮಾಡ್ತಿರೋದು ನನಗೆ ಫಸ್ಟು. ನಿಮ್ಮನ್ನೆಲ್ಲರನ್ನು ನೋಡ್ತಿರೋ ಕೆಲವು ಸ್ನೇಹಿತರ ಹತ್ರ ಫೋನಲ್ಲಿ ಮಾತಾಡ್ತೀನಿ ಬಿಟ್ಟರೆ ಮುಖಾಮುಖಿ ಯಾರನ್ನೂ ಮಾತಾಡಿಲ್ಲ. ಎಲ್ಲರೂ ಒಂದಷ್ಟು ಮಾತಾಡಬೇಕು ಅಂತ ಒಂದಷ್ಟು ಜನ ಕೇಳ್ಕೊಂಡ್ರು, ಆದರೆ ನನಗೆ ಅವಕಾಶ ಸಿಗಲಿಲ್ಲ. ಅದಕ್ಕೂ ಬೇಡ ಅಂತ ನೋಡೋಣ, ಇದು ಹಾಗೆ ವೆಯ್ಟಿಂಗ್ ಮಾಡಿದೆ. ಇವತ್ತು ಜಂಬೂ ಸರ್ಕಸ್ ಸಿನಿಮಾದಿಂದಾಗಿ ನಿಮ್ಮೆಲ್ಲರನ್ನು ನೋಡೋ ಭಾಗ್ಯ ನನಗೆ ಸಿಕ್ತು. ಈಗ ಈ ಸಿನಿಮಾ ಮಾಡೋಕ್ಕೆ ಮೊದಲು ಕಾರಣ ಸುರೇಶರೇ ಇರ್ಬೋದು. ಯಾಕೆಂದರೆ ನಾನು ಒಂದು ನಮ್ಮ ಕ್ಯಾಮ್ರಾಮನ್ ಕುಮಾರ್ ಮಗಳು ಮದುವೆ ಟೈಮಲ್ಲಿ ನಾನು ಹೋಗಿದ್ದೆ. ಆ ಟೈಮಲ್ಲಿ ಇವರು ಬಂದಿದ್ದರು. ಇವರು ಬಂದಾಗ ಒಂದು ಈ ಥರ ಒಂದು ಲೈನ್ ಕತೆ ಇದೆ, ಅದನ್ನ ಸಿನಿಮಾ ಮಾಡಬೇಕು, ಹೇಗೆ ನೀವೇ ಡೈರೆಕ್ಷನ್ ಮಾಡಬೇಕು, ನಿಮ್ಮ ಟೀಮೇ ಎಲ್ಲ ಟೋಟಲಿ ಕ್ಯಾಮ್ರಾಮನ್ ಕೃಷ್ಣ ಕುಮಾರ್ ಎಲ್ಲರೂ ನಿಮ್ಮ ಟೀಮೇ ಇರಬೇಕು ಅಂತ ಹೇಳಿದ್ರು. ಅದರಲ್ಲಿ ಜೊತೆಯಲ್ಲಿ ಸುಪ್ರೀತಾ ಶೆಟ್ಟಿ ಅವರು ಇದ್ದರು. ಈಗ ಸುಪ್ರೀತಾ ಶೆಟ್ಟಿ ಆ್ಯಕ್ಚುಲಿ ಅವ್ರು ಬರಬೇಕಾಗಿತ್ತು. ಅವರು ಕೂಡ ಒಂದು ತುಂಬ ಒಂದು ಕಾಸ್ಟ್ಯೂಮ್ ಆಗಲಿ ಪ್ರತಿಯೊಂದು ಪ್ರೊಡ್ಯೂಸರ್ಗಳಿಗೆ ಏನು ಕತೆ ಡಿಸ್ಕಷನಿಂದ ಹಿಡಿದು ಫೈನಾನ್ಸಿಂದ ಹಿಡಿದು ಎಲ್ಲದಕ್ಕೂ ಸಪೋರ್ಟ್ ಆಗಿದ್ದಂಥವರು ಸುಪ್ರೀತಾ ಶೆಟ್ಟಿ ಅವರು. ಇವತ್ತೇನೋ ಬ್ಯುಸಿಯಾಗಿರೋದ್ರಿಂದ ಕಾರಣಾಂತರಗಳಿಂದ ಬಂದಿಲ್ಲ. ಹಾಗಾಗಿ ಆ ಸಿನಿಮಾ ಆ ಥರದಲ್ಲಾಗಿ ನಮಗೆಲ್ಲ ಒಂದು ಇದಕ್ಕಿಂತ ಮುಂಚೆ ಏನು ಅಂದರೆ ನನಗೆ ಇವರು ಅದಕ್ಕಿಂತ ಮುಂಚೆ ಒಂದು ಸರಿ 10,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ರು ಇವರು. ಯಾವಾಗಾದರೆ ನನ್ನ ಕೃಷ್ಣ ಸಿನಿಮಾ ಆದಮೇಲೆ, ಕೃಷ್ಣ 100 days ಆಗಿತ್ತು, ಅವಾಗ ನಮಗೊಂದು ಸಿನಿಮಾ ಮಾಡಬೇಕು ಅಂದರು. ಅವಾಗ ಕತೆ ಯಾರ್ದು ಅಂತ ನಮ್ಮದು ಶ್ರೀನಿ ಅಂತ ಈಗ ಡೈರೆಕ್ಟ್ರು ಮಾಡ್ತಿದ್ದಾರೆ ನೋಡಿ, ಆರ್ಟಿಸ್ಟ್ ಕಮ್ ಡೈರೆಕ್ಟರ್ ಆಗಿದೆ. ಅವ್ರಿಗೊಂದು 10,000 ರೂಪಾಯಿ ಕತೆ ಶ್ರೀನಿದು, ನಾನು ಡೈರೆಕ್ಷನ್ ಅಂತ ಹೇಳಿ ಅವಾಗ ಕತೆ ಕೊಟ್ಟಿರೋದು. ಹಾಗೆ ಇವರು ಮಾಡಿಲ್ಲ, ನಾನು ಬ್ಯುಸಿ ಆಗಿಬಿಟ್ಟೆ. ಆಮೇಲೆ ಇವರು ಟೋಟಲಿ ಪ್ರೊಡಕ್ಷನಲ್ಲಿ ಬ್ಯುಸಿ ಆಗಿಬಿಟ್ರು ಇವರು. ಅದನ್ನು ಇಲ್ಲಿ ನಮಗೆ ನೆನೆಸ್ಕೊಂಡು ಅವಾಗ ಯಾವ್ದು ಮಾಡಬೇಕು ಅಂದ ಕೂಡ ಇವರು ಸಿನಿಮಾ ಈ ಥರದ್ದು ಮಾಡಿದ್ದೀನಿ, ನಿಮ್ಮ ಟೀಮ್ ಮಾಡಬೇಕು ಅಂದಾಗೆ ಯಾವತ್ತೋ ಕಮಿಟ್ ಆಗಿದ್ದು. ಬಟ್ ಒಂದು ಅದು 10,000 ಆದರೂ ಕೂಡ ಅವಾಗ ನನ್ನ ಒಂದು ನಿರ್ದೇಶಕ ಅಂತ ಹೇಳಿ ಅವರು ಕೊಟ್ಟಿದ್ದು ಅಡ್ವಾನ್ಸ್. ಅದು ನಾನು ಅದು ಕಮಿಟ್ ಆಗಿದ್ದೆ. ಆ ಕಮಿಟ್ ಆಗಿದ್ದಕ್ಕೆ ನನಗೆ ಇಲ್ಲ ಅಂತ ಹೇಳಲಿಕ್ಕೆ ನನ್ನ ಬಾಯಿ ಬರಲಿಲ್ಲ. ನಾನು ಮಾಡೋಣ ಅಂದೆ. ಯಾಕೆಂದರೆ ಫಸ್ಟ್ ಆಫ್ ಆಲ್ ನನಗೇನು ಕೆಲಸ ಇರಲಿಲ್ಲ ಬಿಡಿ, ಅವಾಗ ಫ್ರೀಯಾಗೇ ಇದ್ದೆ. ಎಲ್ಲ ದೊಡ್ಡ ಸಿನಿಮಾ ಆದಮೇಲೆ ಖಾಲಿ ಇದ್ದೆ ನಾನು ಆ್ಯಕ್ಚುಲಿ. ಆಮೇಲೆ ನಮ್ಗೆ ಹೇಗಿದ್ರು ಲೇಟ್ ಆಗುತ್ತೆ, ಓಕೆ ಒಂದು ಮಾಡೋಣ ಅಂತ ಅವಾಗ ಆರ್ಟಿಸ್ಟ್ಗಳನ್ನೂ ಯಾರನ್ನ ಹಾಕೋಣ ಏನಾಗುತ್ತೆ ಡಿಸ್ಕಷನ್ ಎಲ್ಲ ಮಾಡಿದ್ರು. ಸುಪ್ರೀತಾ ಶೆಟ್ಟಿ ಅವರಾಗಲಿ ಇವರಾಗಲಿ ನಮ್ಮ ಕೆ ಎಲ್ಲರೂ ಡಿಸ್ಕಷನ್ ಬರ್ತಾಯಿದ್ರು. ಮಾಡಿಕೊಂಡು ಸಿನಿಮಾ ಟೋಟಲಿ ಸ್ಟಾರ್ಟ್ ಮಾಡಿದ್ರು. ಅದು ಸ್ವಲ್ಪ ಏನಂದರೆ ನಮ್ಮದು ಈ ಏನಂತಾರೆ ಮೈಸೂರು ಬೆಂಗಳೂರಿಗೆ ಟ್ರೈನ್ ಹೋಗುತ್ತಲ್ಲ, ಏನೋ ಪುಷ್ಪುಲ್ ಅಂತ ಸ್ವಲ್ಪ ನಿಂತು ಸ್ಟಾರ್ಟ್ ಮಾಡಿದ್ರು. ನಾವು ಒಂದೇ ಸರಿ ಡಮಾಲ್ ಅಂತ ಸ್ಟಾರ್ಟ್ ಮಾಡ್ಕೊಂಡು ಬಂದಿಲ್ಲ, ನಿಧಾನದಲ್ಲಿ ಮಾಡಿದು. ಅಂದರೆ ಅದಕ್ಕೆ ನಿಮಗೆ ಅರ್ಥ ಆಗಿರ್ಬೋದು ಯಾಕೆ ಅಂತ. ಯಾಕೆಂದರೆ ಫೈನಾನ್ಸಿಯಲಿ ಕಷ್ಟನೇ, ಈಗಂತೂ ಸಿನಿಮಾ ಮಾಡೋದು ತುಂಬ ಕಷ್ಟ ಇದೆ. ಆದರೂ ಇವರಿಗೆ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಇವ್ರ ಸಿನಿಮಾ ನನ್ನ ಜೊತೆ ಸ್ಟಾರ್ಟ್ ಮಾಡೋಕ್ಕೂ ಅಂದಾಗ ಇವ್ರ ಜೊತೆ ಇನ್ನೊಬ್ಬರು ಪಾರ್ಟ್ನರ್ ಇದ್ದರು ಆ್ಯಕ್ಚುಲಿ. ಅವ್ರು ಯಾರಂತ ನನ್ನ ಹೆಸರೇ ಹೇಳೋಕ್ಕೆ ಹೋಗಲ್ಲ ಈಗ. ಅವರು ಇವ್ರಿಗೆ ಆ್ಯಕ್ಚುಲಿ ರೈಟ್ ಹ್ಯಾಂಡ್ ಥರ ತುಂಬ ಅವ್ರು ನಂಬಿ ಇವ್ರು ಆ್ಯಕ್ಚುಲಿ ಮೇನ್ ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂದರು. ಅವರು ಕರೆಕ್ಟ್ ಟೈಮಿಗೆ ಸಿನಿಮಾ ಸ್ಟಾರ್ಟ್ ಆಗೋ ಟೈಮಲ್ಲಿ ಒಂದು 10 ದಿನ ಆಗಿತ್ತಾ, 10 ದಿನ ಆಗಿ ಕೈ ಕೊಟ್ಬಿಟ್ರು. ಸಿನಿಮಾ ಇಲ್ಲ ನನಗೆ ಏನೋ ಅವ್ರದ್ದು 108 ಪ್ರಾಬ್ಲಮ್ಗಳು ಹೇಳ್ತಾರಲ್ಲ, ಕೊಡೋಕ್ಕಾಗಲ್ಲ ಅಂದಮೇಲೆ ಅವ್ರು ಏನೋ ಒಂದು ಕಾರಣ ಹೇಳ್ತಾರೆ. ಆದ್ಮೇಲೆ ಇವ್ರ ಸಿನಿಮಾ ಇವ್ರು ಮುಗಿಸ್ಬೇಕು ಅನ್ನೋದಕ್ಕೆ ಒಬ್ಬರೇ ಹೋರಾಟ ಶುರುವಾಯಿತು. ಯಾಕೆಂದರೆ ದುಡ್ಡು ತರೋದು ಭಾರಿ ಕಷ್ಟ ಇದೆ. ನಾವು ಮಾತಾಡ್ಕೊಳ್ತೀವಿ, ಯಾಕೆ ಸಿನಿಮಾ ಮಾಡಬೇಕಾಗಿತ್ತು ಇವ್ರಿಗೆ ಏನಕ್ಕೆ ಬೇಕಿತ್ತು ಇದು ಅನ್ನೋ ಥರ ಮಾತುಗಳು ಈಗ ನಾನೇ ಹೇಳ್ಬೋದು. ಒಬ್ಬರು ಯಾಕೆ ನೀವು ಸ್ಟಾರ್ಟ್ ಮಾಡಿದ್ರಿ ಸರ್ ದುಡ್ಡಿದ ಮೇಲೆ ಅಂದರೆ ಒಬ್ಬರು ನಮಗೆ ಸ್ಟಾರ್ಟ್ ಮಾಡಿದ್ರು, ಅದು ಮಧ್ಯದಲ್ಲಿ ಬಿಡೋಕ್ಕಾಗಲ್ಲ. ಹಾಗಾಗಿ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಆ್ಯಕ್ಚುಲಿ. ಈ ಸಿನಿಮಾ ಅವರಿಗೆ ಕೊಡಲೇಬೇಕು, ಗೆದ್ರೇ ಈಗ ನನಗನ್ಸುತ್ತೆ ಈಗಿನ ಸ್ಥಿತಿಯಲ್ಲಿ ಸಿನಿಮಾಗಳು ಯಾವುದೂ ಚೆನ್ನಾಗಿರೋದು ಚೆನ್ನಾಗಿಲ್ದಿರೋದು ಯಾವುದೂ ಜನ ಥಿಯೇಟ್ರಿಗೆ ಹೋಗ್ತಾ ಇಲ್ಲ. ಆದ್ರೂ ಒಂದು ಮಿರಾಕಲ್ ಆದ್ರೇ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿ ಉಳಿಯೋದು. ಯಾವುದಾದ್ರು ಒಂದು ಸಿನಿಮಾ ಗೆಲ್ಲೇಬೇಕು. ಒಂದು ಮಿಡ್ಲ್ ಏಜ್ ಹೀರೋಗಳಾಗಲಿ, ಹೊಸ ಹೀರೋಗಳಾಗಲಿ, ಹೊಸ ಪ್ರೊಡ್ಯೂಸರ್ಸ್ ಆಗಲಿ, ಹೊಸ ಡೈರೆಕ್ಟರ್ಗಳಾಗಲಿ, ಯಾರದೇ ಸಿನಿಮಾ ಆದರೂ ಒಂದು ಸಿನಿಮಾ ಗೆಲ್ಲಬೇಕು. ಆ ಸಿನಿಮಾ ಗೆದ್ದರೆ ಇನ್ನೂ 10 ಪ್ರೊಡ್ಯೂಸರ್ಗಳು ಹುಟ್ಕೊಳ್ತಾರೆ, ಕಲಾವಿದರು ಬರ್ತಾರೆ, ಟೆಕ್ನಿಷಿಯನ್ಗಳಿಗೂ ವರ್ಕ್ ಆಗುತ್ತೆ. ಬಟ್ ಒಂದು ಮಿರಾಕಲ್ ಆಗಲೇಬೇಕು ಯಾವ್ದಾದ್ರು ಸಿನಿಮಾ. ಈಗ ಸ್ಟಾರ್ಗಳ ಸಿನಿಮಾ ನಾನೀಗ ಸ್ಟಾರ್ಗಳ ಸಿನಿಮಾ ಹಿಟ್ ಮಾಡಿರ್ಬೋದು. ಸ್ಟಾರ್ಗಳು ಸಿನಿಮಾ ಮಾಡಿದ್ರೆ ಸ್ಟಾರ್ ಸಿನಿಮಾಗಳಿಗೆ ಮಾತ್ರ ಅವ್ರು 3 ವರ್ಷಕ್ಕೆ 4 ವರ್ಷಕ್ಕೆ ನಾನೇ ಅಂದ್ಕೊಳ್ಳಿ ಈಗ ಒಡೆಯ ಆದ್ಮೇಲೆ ಇಷ್ಟು ಗ್ಯಾಪಲ್ಲಿ ಇದ್ದೀನಿ, ಇಷ್ಟು ದೊಡ್ಡ ಸಿನಿಮಾನೇ ಮಾಡಬೇಕು ಅಂತ ಈ ಸಿನಿಮಾ ನಾನು ಮಾಡಿದೆ. ಆದರೆ ನನಗೆ 3 ವರ್ಷ 4 ವರ್ಷ ಸಂಪಾದನೆ ಮಾಡಿ ತಿನ್ನೋದು ಒಂದೇ, ಒಂದು ಸಣ್ಣ ಸಿನಿಮಾ ಮಾಡಿದ್ದು ಸಂಪಾದನೆ ಮಾಡಿ ತಿನ್ನೋದು ಒಂದೇ ಅನಿಸುತ್ತೆ. ಯಾಕಂದರೆ ನಾವು ಅಷ್ಟೊತ್ತಿಗೆ 3 ಸಿನಿಮಾ ಮಾಡ್ಬೋದು. ಸಣ್ಣ ಸಿನಿಮಾ ಮಾಡಿದ್ರೆ ಒಂದು ದೊಡ್ಡ ಸಿನಿಮಾ 3 ವರ್ಷ 4 ವರ್ಷ ತಗೋಬೇಕು ನಾವು. ಆಮೇಲೆ ಇಂಡಸ್ಟ್ರಿಗೂ ಅಷ್ಟೊಂದು ಶ್ರೇಯಸ್ಸಲ್ಲ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಎಲ್ಲರೂ ಪ್ರತಿಯೊಬ್ಬರು
ಈಗ ಒಬ್ಬ ಟೆಕ್ನಿಷಿಯನ್ 3 ವರ್ಷ 1 ವರ್ಷ ಸಿನಿಮಾ ಅದೇ ಟೆಕ್ನಿಷಿಯನ್ ನನಗೆ ಸಾಕಾಗಲ್ಲ. ಅವನಿಗೆ ಈಗ ಒಂದು ಡೈಲಿ ಫೀಡಿಂಗ್ ಬೇಕು. ಡೈಲಿ ಫೀಡಿಂಗ್ ಇದ್ರೇ ಅವರೆಲ್ಲ ಒಂದು ಬದುಕಕ್ಕೆ ಒಂದು ದಾರಿ. ಎಲ್ಲ ಟೆಕ್ನಿಷಿಯನಿಗೂ ಒಂದು ಊಟ ಸಿಗೋದು ಅಂತ ನನ್ನ ಅನಿಸಿಕೆ. ಸರಿ, ಈಗ ಇದ್ರ ಬಗ್ಗೆ ಜಾಸ್ತಿ ನಾನು ಮಾತಾಡಲ್ಲ, ನಮ್ಮ ಸಿನಿಮಾ ಬಗ್ಗೆ ಹೇಳ್ತೀನಿ. ಹಾಗೆ ಈಗ ಇವತ್ತು ಪ್ರವೀಣ್ ತೇಜ್ ನಾವು ಇದಕ್ಕೆ ಹೀರೋ ಅಂತ ಫಿಕ್ಸ್ ಆದರು. ಆವಾಗ ಹೀರೋಯಿನ್ ಯಾರು ಅಂತ ಬಂದಾಗ ಒಂದಷ್ಟು ಹುಡುಗ ಆಮೇಲೆ ಪದವಿ ಪೂರ್ವದಲ್ಲಿ ಒಂದು ಹುಡುಗಿ ತೋರಿಸಿ ಅಂತ ಬಂದಾಗ ಅದನ್ನ ನೋಡಿದಾಗ ನಾನು ಫಸ್ಟ್ ನೋಡಿದ್ರು ಇಷ್ಟ ಆಯಿತು. ಕರೆಸ್ತು, ಆಫೀಸಲ್ಲಿ ಬಂದು ಕರೆಸಿ ಒಂದು ಇಂಟರ್ವ್ಯೂ ಮಾಡಿ ಅವರಿಗೆಲ್ಲ ನೋಡೋದಕ್ಕೆ ಟೋಟಲಿ ಅಂಜಲಿನೂ ನಮಗೆ ಇಷ್ಟ ಆಯಿತು. ಹಾಗೆ ಹೀರೋಯಿನ್ ಆ ಥರದಲ್ಲ, ಅದು ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.